ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ವತಿಯಿಂದ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನ ದೇವನಹಳ್ಳಿ ಅಂದ್ರೆ ಸೆಪ್ಟೆಂಬರ್ 13ನೇ ತಾರೀಕು ದೇವನಹಳ್ಳಿಯ ಡಿಗ್ರಿ ಕಾಲೇಜ್ ಗ್ರೌಂಡ್ ನಲ್ಲಿ ಏರ್ಪಡಿಸಲಾಗಿದೆ. ಈಗಾಗಲೇ ದೇಶದ ಮತ್ತು ವಿದೇಶಗಳ ಸುಮಾರು 150ಕ್ಕೂ ಹೆಚ್ಚು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದೆ. ಹಾಗೇನೆ 25ರಿಂದ 30 ಸಾವಿರ ಉದ್ಯೋಗಗಳು ಅಂದ್ರೆ ಸ್ಕಿಲ್ಫುಲ್ ಎಂಪ್ಲಾಯೀಸ್ ನಮಗೆ ಬೇಕು ಅನ್ನೋದು ಕಂಪನಿಗಳ ವಾದ. ಇನ್ನು ಜಿಲ್ಲಾಡಳಿತದಲ್ಲಿ ಈಗಾಗಲೇ ಸುಮಾರು 20,000 ಉದ್ಯೋಗಾಕಾಂಕ್ಷಿಗಳು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೆಂಗಳೂರು ನಗರ, ಹಾಗೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಸುತ್ತಮುತ್ತಲಿನ 20,000 ಉದ್ಯೋಗಾಕಾಂಕ್ಷಿಗಳು ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಇದು ಅಂದ್ರೆ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯ ಉದ್ಯೋಗ ಮೇಳ ಬಯಲು ಸೀಮೆಯ ಉದ್ಯೋಗಾಕಾಂಕ್ಷಿಗಳಿಗೆ ವರದಾನ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರದಿಂದ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಯುವಕರನ್ನ ಉದ್ಯೋಗ ಮೇಳ ಮಾಡುವಂಥ ಉದ್ದೇಶದಲ್ಲಿ ಸುಮಾರು ಈಗಾಗಲೇ 20,000 ಯುವಕರು ನೋಂದಣಿ ಮಾಡಿಕೊಂಡಿದ್ದಾರೆ. ಕಂಪನಿಗಳು, ಉದ್ಯಮಿಗಳ ಕಡೆಯಿಂದ ಸುಮಾರು ಒಂದು 26,000 ಉದ್ಯೋಗಗಳ ಅವಕಾಶಗಳನ್ನ ಇವತ್ತು ಕಲ್ಪಿಸ್ಕೊಡೋಂಥ ಒಂದು ಆಶ್ವಾಸನೆಯನ್ನು ಕಾರ್ಖಾನೆಯ ಮಾಲೀಕರು ಮತ್ತು ಪ್ರಮುಖರು ಇವತ್ತು ನಮಗೆ ಕೊಟ್ಟಿದ್ದಾರೆ. 3ನೇ ತಾರೀಕು ಈಗ ಇನ್ನು 2-3 ದಿವಸದಲ್ಲಿ ಆಗುವಂಥದ್ದಿದೆ. ಅದರ ವೆನ್ಯೂ ಸ್ಥಳ ಬಂದು ನಮ್ಮ ಫಸ್ಟ್ ಗ್ರೇಡ್ ಕಾಲೇಜ್, ಡಿಗ್ರಿ ಕಾಲೇಜ್ ದೇವನಹಳ್ಳಿ ವಿಜಯಪುರ ರಸ್ತೆಯಲ್ಲಿದೆ. ಎಲ್ಲ ಸಿದ್ಧತೆಗಳನ್ನು ನಾವು ಜಿಲ್ಲಾಡಳಿತದಿಂದ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿಗೆ ಸುಮಾರು 16ರಿಂದ 17 ಸಾವಿರ ಜನ ಉದ್ಯೋಗಾಕಾಂಕ್ಷಿಗಳು ನೋಂದಣಿಯನ್ನು ಮಾಡಿದ್ದಾರೆ ಮತ್ತು 150 ಕಂಪನಿಯವರು ನೋಂದಣಿಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಸುಮಾರು ಇನ್ನೂ 2 ದಿವಸ ಇರೋದ್ರಿಂದ 20,000ಕ್ಕಿಂತ ಜಾಸ್ತಿ ನೋಂದಣಿ ಆಗೋಂಥ ಸಾಧ್ಯತೆ ಇದೆ. IT ಟ್ರೈನಿಂಗ್ ಹೋಗ್ತದೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲಿ ಮೆಷಿನರಿ ಇರಬೇಕು, ಕ್ವಾಲಿಫೈಡ್ ಟೀಚರ್ಸ್ ಇರಬೇಕು, ಸಫಿಷಿಯಂಟ್ ಟೀಚರ್ಸ್ ಇರಬೇಕು. ಆಮೇಲೆ ತಾನೇ ಮಕ್ಕಕ್ಕೆ ಕ್ವಾಲಿಟಿ ಟ್ರೈನಿಂಗ್ ಸಿಕ್ಕದೆ. ಕ್ವಾಲಿಟಿ ಟ್ರೈನಿಂಗ್ ITI ಸಿಕ್ಕದಕ್ಕೆ ಮುಂಚೆ ಪ್ರೈಮರಿ ಸ್ಕೂಲ್, ಮಿಡ್ ಸ್ಕೂಲ್ ಎಜುಕೇಷನ್ ಇಂಪ್ರೂವ್ಮೆಂಟ್ ಮಾಡಬೇಕು. ಗೌರ್ಮೆಂಟ್ ಸ್ಕೂಲೇ ಒಳ್ಳೆಯ ಫೆಸಿಲಿಟಿ ಕೊಡಬೇಕು. ಇವಾಗ ಚಿಕ್ಕ ಮಕ್ಕಳಿಂದ ಕಂಪ್ಯೂಟರ್ ನಾಲೆಜ್ ಅವ್ರಿಗೆ ಬರದೆ, ಕಂಪ್ಯೂಟರ್ ಇರಬೇಕು. ಪ್ರೈಮರಿ ಸ್ಕೂಲಿಂದ ಕಂಪ್ಯೂಟರ್ ನಾಲೆಜ್ ಅವ್ರಿಗೆ ಬರಬೇಕು. ಅದಕ್ಕೆ ಕಂಪ್ಯೂಟರ್ ಟ್ರೈನ್ ಟೀಚರ್ಸ್ ಇರಬೇಕು. ವಿದ್ಯಾವಂತರಿದ್ದಾರೆ, ಇವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಇವನ್ನ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಬರ್ತಾಯಿದೆ. ಈಗ ಬೆಂಗಳೂರಿಗೆ ಬಹಳಷ್ಟು ಈಗ ಮುಂದೆ ಫ್ಯೂಚರ್ ಇರೋದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಕಡೆ ಇಂಡಸ್ಟ್ರೀಸ್ ಬೃಹದಾಕಾರವಾಗಿ ಬೆಳೆದು ಬರ್ತಾಯಿದೆ. ಅದರಲ್ಲಿ ಲೋಕಲ್ ಜನ ಏನು ವಿದ್ಯಾವಂತರಿದ್ದಾರೆ ಅವರನ್ನು ತೆಗೆದುಕೊಳ್ಬೇಕು. ಸಾಕಷ್ಟು ಜನ ಭೂಮಿ ಕೂಡ ಕೈಗಾರಿಕೆ ಕೊಟ್ಟಿದ್ದಾರೆ, ಕಾರ್ಮಿಕರಿದ್ದಾರೆ, ಆಮೇಲೆ ಕೂಲಿ ಕಾರ್ಮಿಕರು, ಇಂಥವ್ರಿಗೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಇದನ್ನು ಮಾಡಿದ್ವಿ. ಮೇಳಕ್ಕೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡಲಾಗಿದೆ, ನಿಮ್ಮನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ.